ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಬಟ್ ಬಿಸಿಬೇಳೆ ಬಾತ್ ಮಾಡೋದಕ್ಕೆ RM ಸಂಪೂರ್ಣ ಅವರ ಬಿಸಿಬೇಳೆ ಬಾತ್ ಪೌಡರ್ ಅನ್ನ ಬಳಸ್ತಾ ಇದ್ದೀನಿ. ಬನ್ನಿ ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮುಖ್ಯವಾಗಿ RM ಸಂಪೂರ್ಣ ಅವರ ಬಿಸಿಬೇಳೆ ಬಾತ್ ಪೌಡರ್. ಇದು ಮುಖ್ಯವಾಗಿ ಹೋಮ್ ಮೇಡ್ ಆಗಿರೋದ್ರಿಂದ ನಿಮ್ಗೆ ಆರಾಮವಾಗಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಟೊಮ್ಯಾಟೊ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಒಂದ್ 2 ಟೊಮ್ಯಾಟೊ ನಿಮ್ಗೆ ಹೇಗೆ ಬೇಕೋ ಕ್ವಾಂಟಿಟಿ ಹಾಗೆ. ಆಮೇಲೆ ಕ್ಯಾರೆಟು, ಆಮೇಲೆ ಬಟಾಣಿ, ಬೀನ್ಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡೋದಕ್ಕೆ, ಆಮೇಲೆ ಆಯಿಲು ಅದು ಇಂಪಾರ್ಟೆಂಟು, ಹಸಿಮೆಣಸು, ಒಣಮೆಣಸು, ಆಮೇಲೆ ಕರಿಬೇವು, ಜೊತೆಗೆ ಸಾಸಿವೆ ಇದೆಲ್ಲ ಹಾಕಿ, ಮತ್ತೆ ಅಕ್ಕಿ ಬೇಳೆ ಇದು ತುಂಬಾ ಇಂಪಾರ್ಟೆಂಟ್. ಮೊದಲಿಗೆ ಎಣ್ಣೆ ಹಾಕ್ಬೇಕು, ಒಂದು 2 ಟೇಬಲ್ ಸ್ಪೂನ್. ಒಂದು ಇಂಥ ಚಿಕ್ಕ ಸ್ಪೂನ್ ಅಂದ್ರೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ. ನಿಮ್ಗೆ ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ಹಾಕಿ. ಸಾಸಿವೆ, ಒಣಮೆಣಸು, ಕರಿಬೇವು, ಹಸಿಮೆಣಸಿನಕಾಯಿ, ಆನಿಯನ್ ಹಾಕಿ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು, ನೀವು ಯಾವ ಕ್ವಾಂಟಿಟಿಯಲ್ಲಿ ರೈಸ್ ಹಾಕ್ತಾ ಇದ್ದೀರೋ ಆ ಕ್ವಾಂಟಿಟಿಯಲ್ಲಿ ನಿಮ್ಗೆ ಐಡಿಯಾ ಇರುತ್ತಲ್ಲ ಅಷ್ಟು ಆನಿಯನ್ ಹಾಕಿ. ಟೊಮೆಟೊ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಕ್ಯಾರೆಟ್, ಬೀನ್ಸ್, ನೆಕ್ಸ್ಟ್ ಬಟಾಣಿ ಹಾಕಿ. RM ಸಂಪೂರ್ಣ ಅವರ ಬಿಸಿಬೇಳೆ ಬಾತ್ ಪೌಡರ್ ಮತ್ತೆ ಬೇರೆ ಬೇರೆ ಪೌಡರ್ ಇದೆ. ಬಟ್ ಅದ್ರಲ್ಲಿ ವಿಶೇಷತೆ ಏನು ಅಂದ್ರೆ ಅದು ಹೋಮ್ ಮೇಡ್, ಅಂದ್ರೆ ಈಗ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ. ಸೊ ಟ್ರಸ್ಟ್ ಮಾಡಿ ನೀವು ಅಡಿಗೆ ಮಾಡ್ಬೋದು. ರುಚಿಯಾಗಿ ತಿನ್ಬೇಕು ಅಂತ ಇಷ್ಟಪಡ್ತೀರಾ, ಆರೋಗ್ಯವಾಗಿ ತಿನ್ಬೇಕು ಅಂತ ಇಷ್ಟಪಡ್ತೀರಾ, ಸೊ RM ಸಂಪೂರ್ಣ ಅದಕ್ಕೆ ಪರ್ಫೆಕ್ಟ್ ಚಾಯ್ಸ್. ಒಂದ್ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣದ ಪುಡಿ ಹಾಕಿ. ಈಗ ಎಲ್ಲ ತರಕಾರಿಗಳನ್ನ ಹಾಕಿದ್ಮೇಲೆ RM ಸಂಪೂರ್ಣ ಅವರ ಬಿಸಿಬೇಳೆ ಬಾತ್ ಪೌಡರ್ ನೋಡಿ. ವಾವ್, ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಟೇಸ್ಟಿ ಆಗಿರುವಂತಹ ಬಿಸಿಬೇಳೆ ಬಾತ್ ನೀವು ಕೂಡ ಮನೇಲಿ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಅಕ್ಕಿ ಮತ್ತೆ ಬೇಳೆ ಒಟ್ಟಿಗೆ ಹಾಕಿ. ಅಕ್ಕಿ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ, ಅಳತೆಗೆ ತಕ್ಕ ಹಾಗೆ ನೀರು ಹಾಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿ. ಇದು ಬೇಯೋವರೆಗೂ ವೆಯ್ಟ್ ಮಾಡೋಣ. RM ಸಂಪೂರ್ಣ ಅವ್ರದ್ದು ಕೇವಲ ಬಿಸಿಬೇಳೆ ಬಾತ್ ಪೌಡರ್ ಮಾತ್ರ ಅಲ್ಲ, ಪುಳಿಯೋಗರೆ ಪೌಡರ್, ಮತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಡ್ರೈ ಫ್ರೂಟ್ ಲಡ್ಡು ಆಗಿರ್ಬೋದು, ಸರಿ ಆಗಿರ್ಬೋದು, ಮಾಲ್ಟ್ ಪೌಡರ್ ಆಗಿರ್ಬೋದು, ಇದೆಲ್ಲ ಹೋಮ್ ಮೇಡ್ ಇರುತ್ತೆ. ಜೊತೆಗೆ ಮಟನ್ ಸಾರು ಮಾಡ್ತೀರಂದ್ರೆ ಅದಕ್ಕೂ ಕೂಡ ಪೌಡರ್ ಇದೆ. ಅಂದ್ರೆ ವೆಜ್ ನಾನ್ ವೆಜ್ ಎರಡಕ್ಕೂ ಕೂಡ RM ಸಂಪೂರ್ಣ ಅವರಿಂದ ಬೇಕಾಗಿರುವಂತಹ ಪೌಡರ್ಸ್ ಸಿಗುತ್ತೆ. ಮತ್ತೆ ಹೋಮ್ ಮೇಡ್ ಧನಿಯಾ ಪೌಡರು ಸಿಗುತ್ತೆ. ಇದೆಲ್ಲವೂ ಕೂಡ ನಿಮ್ಗೋಸ್ಕರ. ಬಿಸಿಬೇಳೆ ಬಾತ್ ರೆಡಿ ಆಗಿದೆ, ನೋಡೋಣ ಹೇಗ್ ಬಂದಿದೆ ಅಂತ. ಆಮೇಲೆ ಗಾರ್ನಿಶ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ. ಓಕೆ, RM ಸಂಪೂರ್ಣ ಅವರ ಪೌಡರ್ ಬಳಸಿ ಬಿಸಿಬೇಳೆ ಬಾತ್ ತಯಾರಾಗಿದೆ. ಟೇಸ್ಟ್ ಮಾಡೋಣ. ಎಸ್, ಈಗ ಟೇಸ್ಟ್ ನೋಡೋಣ ಹೇಗೆ ಆಗಿದೆ ಅಂತ.
ತುಂಬಾನೇ ಚೆನ್ನಾಗಿದೆ. ಅಂದ್ರೆ ನಿಮ್ಗೆ ಮನೇಲಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿಂದಾಗ ಹೆಂಗ್ ಅನ್ಸುತ್ತೋ ಅದೇ ಅಮ್ಮ ಹೆಂಗ್ ಮಾಡ್ಕೊಡ್ತಾರೋ, ಅಜ್ಜಿ ಮಾಡ್ಕೊಟ್ಟಿರುವಂತ ಬಿಸಿಬೇಳೆ ನೆನಪಾಗುತ್ತೆ. ನಿಮ್ಗೂ ಕೂಡ RM ಸಂಪೂರ್ಣ ಅವರ ಬಿಸಿಬೇಳೆ ಬಾತ್ ಪೌಡರ್ ಜೊತೆಗೆ ಬೇರೆ ಎಲ್ಲ ಹೋಮ್ ಮೇಡ್ ಪೌಡರ್ಗಳು ಬೇಕು ಅಂತ ಹೇಳಿದ್ರೆ RM ಸಂಪೂರ್ಣ ಅವರ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಅದರ ಲಿಂಕ್ ಕೂಡ ಹಾಕಿರ್ತೀವಿ, ಜೊತೆಗೆ ಆ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಹಾಕಿರ್ತೀವಿ. ನೀವು ಅವರನ್ನ ಭೇಟಿಯಾಗಿ ನಿಮ್ಗೆ ಬೇಕಾಗಿರುವಂತಹ ಪೌಡರ್ ಅನ್ನ ಪಡ್ಕೋಬಹುದು. ಥ್ಯಾಂಕ್ ಯು.